ಬರ್ತಾ ಇದ್ದಾಳೆ. ಈ ಕಡೆ ಎಲ್ಲೋ ಹೋಗೋದಕ್ಕೆ ಬರ್ತಾ ಇದ್ದಾಳೆ. ಮಾತಾಡಿಸ್ತೀನಿ, ನಾನು ಬಿಡೋದಿಲ್ಲ. ಏನೇ ಅಂದರೂ ಬಿಡೋದಿಲ್ಲ. ಅವಳು ಸಿಟ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾಳೆ. ಏನೇ ಅಂದರೂ ಬಿಡೋದಿಲ್ಲ, ನಾನು ಮಾತಾಡಿಸ್ತೀನಿ. ಹೊಡಿತಾಳ, ಅವಳ ಕೈಯಿಂದಲೇ ಹೊಡಿಲೇಳು. ಯಾರೋ ಈ ಭೂಮಿಗೆ ಪ್ರೀತಿಯ ತಂದರು, ಪ್ರೀತಿಸಿ ಪ್ರೀತಿಸಿ ಸಾಯಿರಿ ಎಂದರು, ಎಲ್ಲ ಮಾರಿ ಮೋಸ ಹೋದರು. ಪ್ರೇಮ ಹಿಂಗೇನಾ, ಪ್ರೀತಿ ಇದೇನಾ, ಯಾಕೆ ಹುಡುಗಿರು ಒಪ್ತಿಲ್ಲ, ಮೋಸ ಮಾಡ್ತಾ ಇದ್ದಾರೆ ಪ್ರೀತಿಸೋರ್ಗೆ. ಏಯ್ ಲೂಸ್ ನನ್ನ ಮಗನೇ, ನಾನು ಅವತ್ತೇ ಹೇಳಿಲ್ವಾ ಏನೋ ನಿಂದು? ಏನೋ ನಾನು ನೋಡಿ ಯಾಕೆ ಹಾಡು ಹೇಳ್ತಾ ಇದೀಯ ನೀನು ಲೋಫರ್? ಮತ್ತು ಪ್ರೀತಿಸೋರ್ಗೆ ಪ್ರೀತಿ ಕೊಡಬೇಕೇ ಹೊರತು ಪ್ರೀತಿಸ್ತಿಲ್ದವ್ರಿಗೆಲ್ಲ ಪ್ರೀತಿ ಕೊಡಬಾರ್ದು. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಯಾಕೆ ನೀನು ಇಷ್ಟೊಂದು ನನ್ನ ಸತಾಯಿಸ್ತಾ ಇದೀಯಾ? ಯಾಕೆ ನೀನು ನನಗೆ ಇಷ್ಟೊಂದು ಮೋಸ ಮಾಡ್ತಾ ಇದೀಯಾ? ನಾನು ತುಂಬ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಗೊತ್ತಾ. ಅದಕ್ಕೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಪ್ರೀತಿಸಿ ಬರೀ ಸಾಯೋದೇ ಆಗೈತೆ ನಾನು. ಅದಕ್ಕೋಸ್ಕರ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಸ್ನೇಹ. ಪ್ಲೀಸ್, ನಾನು ಎಷ್ಟು ಇಷ್ಟಪಡ್ತಾ ಇದ್ದೀನಿ, ಆದರೆ ನಿನ್ನನ್ನು ರಿಜೆಕ್ಟ್ ಮಾಡ್ತಾ ಇದೆಯಲ್ಲ, ನಿನಗೇನು ಅನಿಸ್ತಾ ಇಲ್ವಾ? ಹೊಡಿತೀಯಾ? ಹೊಡಿ, ನೀನು ಚಪ್ಪಲಿ ತೊಗೊಂಡು ಹೊಡಿ. ನಾನಂತೂ ಬಿಡೋದಿಲ್ಲ, ನೀನು ಪ್ರೀತಿಸೋದಿಲ್ಲ. ನೀನು ಹೆಂಗೆ ಹೊಡೆದ್ರೂ ಬಿಡೋದಿಲ್ಲ. ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ ಸ್ನೇಹ. ನಾನು ಅದಕ್ಕೆ ನಾನು ಹೇಳ್ತಾ ಇರೋದು. ನೀನು ಯಾಕೆ ಈ ರೀತಿ ನನ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡ್ತಾ ಇದೆಯಾ? ಏ ಲೋಫರ್ ನನ್ನ ಮಗನೇ, ಏನೋ ನೀನು ನನ್ನ ಚೀತು ಅಂತ ಹೇಳಿ ಎಷ್ಟು ಹೋಗುತ್ತೂ ನಿನಗೇನೋ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೋ? ನಾನು ಇನ್ನೂ ಓದ್ಬೇಕು ಕಣೋ ಅಂತಂದರೆ ನನ್ನ ಹಿಂದೆ ಬಿದ್ದು ಯಾಕೋ ನನ್ನ ಇಷ್ಟನ್ನು ಗೊಳೈಕೊಳ್ತೀಯ? ನಾಚಿಕೆ ಆಗೋದಿಲ್ವಾ ನಿನಗೆ? ಓ ಸ್ನೇಹ ಮ್ಯಾಮ್, ಸೂಪರ್ ಸೂಪರ್ ಕಣಮ್ಮ, ಸೂಪರ್. ಅಜ್ಜಿ, ನಿನಗೇನಕ್ಕೆ ಬೇಕೋ ಸುಮ್ಮನೆ ಹೋಗು ನೀನು. ಬಿಡ ಮತ್ತೆ ರೋಡ್ನಾಗ ಏನು ಬಿಡತ್ತ. ಅಂತಕ್ಕೆ ಹೋಗಿ ಅವ್ರ ಅಮ್ಮಗೆ ಹೇಳಿ ಬಂದ್ರಾತು. ಒಳ್ಳೆ ಹುಡುಗಿ ಆಗಿರೋದ್ಕಿಂತ ಮಾಡ್ತಿರತ್ತೆ ಅಂತಮ್ಮ. ಇನ್ನೊಬ್ಳೆ ಒಳನಾಗಿದ್ರೆ ಒಳಂದೊಳಗೇನೆ ಹಿಂಗೆ ಮಾಡ್ಕೊಂಡು ಮದುವೆ ಹಂಗೆ ನೋಡಿ ಎಂಬರಿಂತ ಲೋಫರ್ನ. ಒಂದು ಬುದ್ಧಿ ಎಲ್ಲನ ಅರ್ಥ ಆಗೈತಿ ಇವಳಿಗೆ. ಅದಕ್ಕೆ ಮತ್ತೆ ಅಲ್ಲ, ಅವಳಿಂದ ಓದ್ನಿ ಅಂತ ಹೇಳಿದ್ರು ಆಗ್ಲ ನಾನು ಇಂದು ಬಿದ್ದು ಮಾತಾಡ್ಸೋದು ಮಾಡಿ ಇನ್ನೇನು ಮಾಡ್ತಾರೆ? ನೇರ್ತಾಂಡು ಅದ್ದೆ ಮತ್ತೆ ಕಳ್ಸೋದು ನನ್ನ ಮಗನೇ. ಸರಿಯಾಗಿ ಮಾಡ್ತಾ ಇದ್ದಾಳೆ ಸ್ನೇಹಮ್ಮ, ಸರಿಯಾಗಿ ಮಾಡ್ತಾ ಇದ್ದಾಳೆ. ಸ್ನೇಹ, ನೀನು ತುಂಬ ಇದು ಮಾಡ್ತಾ ಇದೆಯಾ ನನಗೆ. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅಷ್ಟು ಕೇಳ್ಕೊಂಡ್ರು ನೀನು ಏನು ನನಗೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನೀನೇನು ನನಗೆ ಇಷ್ಟೊಂದು ಇದು ಮಾಡ್ತಾ ಇದೆಯಲ್ಲ. ಅಲ್ಲ, ನೀನು ನನಗೆ ನೀನು ಹಿಂಗೆ ಮಾಡೋದು ಸರಿನಾ? ನೀನು ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ನನಗೆ ಯಾಕೆ ಈ ರೀತಿ ನನ್ನ ಅಯ್ಯನಿಸ್ತಾ ಇದೆಯಾ? ನೋಡಿ ಲಕ್ಷ್ಮೀಜಿ, ನಾನು ಹೇಳ್ತಾ ಇದ್ದೀನಿ, ನನಗಿಷ್ಟ ಇಲ್ಲ ಕಣೋ, ನನಗೆ ಈ ರೀತಿ ಎಲ್ಲ ಬಲವಂತ ಮಾಡಬೇಡ, ನಮ್ಮ ಅಪ್ಪ ನಮ್ಮಮ್ಮನ ಮಾತು ನಾನು ಮೀರೋದಿಲ್ಲ ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ನಾನು ನಿಂದೇನೆ ಬಿದ್ದು ಇದು ಮಾಡ್ತಿದ್ದ. ಎಷ್ಟು ಎಲ್ಲಾದರೂ ಹೋಗ್ಲಿ ಬರೀ ಹಿಂಗೆ ಮಾತಾಡ್ಸೋದು ಬರೋದು, ಮಾತಾಡೋದು, ಸಾಲ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಕಾಲೇಜ್ ಹತ್ರ ಬರೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಏನೋ ಒಂದು ಗತಿ ಕಾಣಿಸಿದ್ರೆ ನೀನು ನನ್ನ ಮಗನಿಗೆ. ಅಲ್ಲ, ಯಾಕೆ ನಾನು ಅವತ್ತೇ ಹೇಳಿದ್ದೀನಿ ಚಪ್ಪಲಿ ತಂದು ಹೊಡೆದು ಬಿಡ್ತೀನಿ ನೋಡಿ ನನಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನೀನು ಅಂತ ಹೇಳಿ. ಅದಕ್ಕೆ ಇವತ್ತು ಹೊಡೆದೇ ಬಿಟ್ಟೆ, ಅಷ್ಟು ಸಿಟ್ಟು ಬಂತು. ಇವ್ನು ಯಾಕೆ ಇಷ್ಟೊಂದು ಬಲವಂತ ಮಾಡ್ಬೇಕೇನು? ನನ್ನೇನು ಕೊಂಡ್ಬಿಟ್ಟು ಅವನ ಏನು ಇವನೇ ಮುಂಚೆಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಾನು ಲವ್ ಮಾಡಲೇಬೇಕು ಈ ಹುಡುಗಿ ಅಂತ ಹೇಳಿ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀಯೇನೋ ನೀನು? ಬಿಡು ಸ್ನೇಹ, ಬಿಡು. ಗೊತ್ತಾಗಲ್ವೇನೋ ನಿನಗೆ? ಆ ಹುಡುಗಿ ನಾನು ಮಾತಾಡ್ಸಲ್ಲ, ನಾನು ಯಾರು ಸವಸಕ್ಕೂ ಹೋಗಲ್ಲ ಅಂತ ಹೇಳಿ ಒಳ್ಳೆ ಮಾತನ್ನ ಹೇಳಿದ್ರೆ ಗೊತ್ತಾಗಲ್ವೇ? ಅದೇ ದೊಡ್ಡ ಗುರ್ತಾಗಿ ಹಿಂಗೆ ಮಾತಾಡ್ಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡ್ನಾಗೆಲ್ಲ ಹಿಂಗೆ ಒಯ್ದಾಡ್ಕೊಂಡು ನಿಂತ್ಕೊಂಡು ಏನೋ ನೀನೇನು ಇವತ್ತು ಮಾತಾಡಿಸಿ ಹೋಗ್ಬಿಡ್ತೀಯ. ನಾಳೆ ಹೊತ್ನಾಗ ಏನಾರ ಸಮಸ್ಯೆ ಆದರೆ ಅನುಭವಿಸೋರು ಹೆಣ್ಮಕ್ಳು ಕಾಣು. ಹೆಣ್ಮಕ್ಳು ನಾಳೆ ಹೊತ್ನಾಗ ಕೆಟ್ಟ ಹೆಸರು ಹೊತ್ಕೊಂಡ್ರೆ ಹೆಣ್ಮಕ್ಳದು ಪ್ರಪಂಚದಾಗಿ ಎಷ್ಟು ಅಯ್ಯನ್ಬೇಕು ಗೊತ್ತೇ. ಆಮೇಲೆ ನೀವೇನು ಒಳ್ಳೆಯರಲ್ಲ, ಒಳ್ಳೆ ನನ್ನ ಮಕ್ಕಳಲ್ಲ. ಇಲ್ಲಿ ದೊಡ್ಡದಾಗಿಲ್ಲಿ ಆ ಹುಡುಗಿನ ಮಾತಾಡ್ಸಕ್ಕೆ ಬಂದವನಿ ಏನು ದುಡ್ಡು ಏನು ಸಾಧಿಸಿದೀಯೋ? ಆ ಹುಡುಗಿನ ಮಾತಾಡ್ಸಕ್ಕೆ ಬಂದಿದ್ಯಲ್ಲ, ಏನು ಕೆಲ್ಸಕ್ಕೆ ಹೋಗ್ತೀಯನೋ? ಏನು ಕೆಲಸ ಐತೇನೋ ನಿನಗೆ? ಏನು ಮಾಡಿ ಏನು ದಬ್ಬಾಕಿದೀಯ ನೀನು? ಮದುವೆ ಆಗ್ತೀನಿ ಅಂತ ಬಂದಿದೆಯಲ್ಲ, ಏನು ಮಾಡಿದ್ಯಾ ನೀನು? ಅದೇ ಮತ್ತೆ ಏನು ಮಾಡಿದ್ಯಾ ನಿನ್ನ ಯೋಗ್ಯತೆಗೆ? ಏನು ಮಾಡಿದ್ಯಾ? ನಾನು ನೋಡ್ಕೊಳ್ಳೋ ಯೋಗ್ಯತೆ ಐತಾ ನಿನಗೆ? ನೋಡ್ಕೊಳ್ಳೋ ಯೋಗ್ಯತೆ ಐತೇನೋ? ಸಾಕ ಯೋಗ್ಯತೆ ಐತಾ ನನಗೆ? ನನ್ನ ಏನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಒಂದು ರೂಪಾಯಿ ದುಡಿಲಿಲ್ಲ ಅಂದ್ರೆ ಇವನ ಹತ್ರ ನಾನು ಕೊಡಿಸ್ಕೋಬೇಕಂತೆ. ಹೆಂಗೈತೆ? ನಾನು ಚಪ್ಪಲಿ ಕೊಡಿಸ್ತೀನಿ, ನಿನಗೆ ಬಟ್ಟೆ ಕೊಡಿಸ್ತೀನಿ ಅಂತ. ಚಪ್ಪಲಿ ಬಟ್ಟೆ ಏನು ಬೇಡ, ಇವನು ಬಟ್ಟೆ ಕೊಡಿಸೋದು ಚಪ್ಪಲಿ ಕೊಡ್ಸೋಕೆ ಇವನು ಯಾವನು? ನನಗೆ ಮುಚ್ಕೊಂಡು ಹೋಗು ಅಂದರೆ ಅವ್ರ ಅಮ್ಮ ಹಿಂಗೆ ಹೇಳುತ್ತೆ ನನ್ನ ಮಗ ಕೊಡಿಸ್ತಾನೆ ಅಂತ. ಗೊತ್ತಾತ ವಿಷಯ. ಅವರಮ್ಮ ಹೇಳ್ತಿದ್ಲು. ಭಾರಿ ಇದಾರೆ ಇವ್ರು. ತುಂಬ ಬೇಜಾರು ಮಾಡಿಬಿಟ್ಟೆ. ನಾನಂತೂ ಇರೋದಿಲ್ಲ, ಏನೇ ಆಗಲಿ. ನೀನು ಇಷ್ಟೊಂದೆಲ್ಲ ನನ್ನ ಮನಸ್ಸಿಗೆ ನೋವು ಮಾಡಿದ್ಯಾ ಅಂದ್ರೆ ನಾನಂತೂ ಇರೋದಿಲ್ಲ ಸ್ನೇಹ. ಎಷ್ಟು ಒಳ್ಳೆ ಮಾತನ್ನ ಹೇಳಿದ್ದೀನಿ ಲಕ್ಷ್ಮಜ್ಜಿ. ಕೇಳ್ತಾನೆ ಇಲ್ಲ. ನಾನು ಎಷ್ಟು ಸತಿ ಹೇಳಿದ್ದೀನಿ ಗೊತ್ತಾ, ನೀನು ಹಿಂಗೆಲ್ಲ ಬಲವಂತ ಮಾಡಬೇಡ ನನಗೆ ಅಂತ.
ಸುಮ್ಕಿರು ಸರಿಯಾಗಿ ಮಾಡಿದೆ ಮೆಟ್ ತಕೊಂಡು ಸರಿಯಾಗಿ ಕುಟ್ಟಿ ಸರಿಯಾಗಿ ಬುದ್ಧಿ ಕಲ್ಸಿದ್ಯಾ ಸುಮ್ಮನೆ ಅಂತ ನನ್ನ ಮಕ್ಕಳಿಗೆಲ್ಲ ಹಿಂಗೆ ತಕೊಂಡು ನಿನ್ಕಂಡ್ರೆ ಹೇಳಿದ್ ಮತ್ತೆ ಕೇಳೋದು ನೋಡಿ ಮುಚ್ಕೊಂಡು ಅದೇ ಹೋದ ನಡಿ ನಿಮ್ಮ ಅಮ್ಮ ತಪ್ಪತ್ತಿ ಒಂದಿಟ್ಟು ಮಾತಾಡ್ತಿ ನಿಮ್ಮ ಅಮ್ಮಯ್ಯ ಹಂಗಂತಿದ್ಲು ನಾನೆಲ್ಲ ಹೇಳ್ದೆ ಮನೆ ಸಾವಳ ಕಾಡ್ದು ಹೇಳ್ತಿದ್ಲಲ್ಲ ನಾನೆಲ್ಲ ಹೇಳಿದ್ ನಿಮ್ಮ ಅಮ್ಮಗೆ ಅಲ್ಲ ಏನು ಹಂಗೆ ಏನಾದ್ರು ಮಾಡಿ ಸಂಪಾದನೆ ಮಾಡ್ಯಾರಮ್ಮಂಗೆ ಹಂಗೆ ದಬ್ಬ ಹಾಕಿದವಮ್ಮಂಗೆ ಹುಡುಗರಂತೂ ಲವ್ ಮಾಡ್ತೀವಿ ಮದುವೆ ಆಗ್ತೀವಿ ಬರೀ ಇಂಥವೇ ಮಾತಾಡ್ತಾವ ಕಣ ಏನು ಹಂಗೆ ದುಡ್ದು ಸಂಪಾದನೆ ಮಾಡ್ಯಾರಮ್ಮಂಗೆ ದುಡ್ದು ಸಂಪಾದನೆ ಮಾಡಿ ಇಂಥವೆಲ್ಲ ಮಾಡಬೇಕು ಏನೋ ಆಗ್ಲಲ್ಲ ನಾನು ಮಾಡಿದ್ದೆ ಸರಿ ಏನೇನು ಮಾಡಿದ್ದೆ ಸರಿ ಹೇಳು ಕಲಮ್ಮ ಕಲಮ್ಮ ಲಕ್ಷ್ಮಕಾಯ ಬರ್ರಿ ಶಾಂತಕಾಯ ಬಾರಕ್ಕ ಅಮ್ಮ ಈಗ ಅವನು ನನ್ನ ಮಾತಾಡ್ಸಕ್ಕೆ ಬಂದಿದ್ದ ಕಣಮ್ಮ ಕಾಲಾಗ್ಲಕ್ಕೆ ತಗೊಂಡು ಚಪ್ಪಲಿ ತಗೊಂಡು ಕುಟ್ಬಿಟ್ಟೆ ನನ್ನ ಮಗನ ಅವನು ಯಾಕಮ್ಮ ಮಾತಾಡಿಸ್ಬೇಕು ನನ್ನ ಒಳ್ಳೆ ಕೆಲಸ ಮಾಡಿದ್ಯಾಳು ನಾನು ಮೊನ್ನೆನೇ ಹೇಳ್ದೆ ನೀಗೆ ಅದೇನೋ ನಾನು ಮಾತಾಡ್ಸಿದ್ದಾನೆ ಅಂದರೆ ಕಾಲಾಗ್ಲ ತಗೊಂಡು ಕುಟ್ಟು ಅಂತ ಹೇಳಿದ್ದೆ ಕಣ್ಲಸ್ಮಕಯ್ಯ ಹೋಗಿ ಅವ್ರ ಅಮ್ಮ ಹೇಳಿ ಬಂದ ಅವಳು ಶಿಲ್ಪಿಗೆ ಅವಳು ಏನು ಹೇಳಿದ್ಲು ನಾನು ಹಂಗೆ ಹೇಳ್ಕೊಟ್ಟೇ ಇಲ್ಲ ನಿನ್ನ ಮಗಳನ್ನ ನಾನು ಮಾತಾಡ್ಸಂಗಿಲ್ಲ ಅಂತ ಹೇಳಿ ಅವಳು ಹೇಳ್ತಾ ಇದ್ಲು ಅದಕ್ಕೇನೆ ನಾನು ಹೇಳಿ ಬಂದೆ ನಾನೇನಿಲ್ಲ ನೋಡು ಸುಮ್ಮನಿರೋದಿಲ್ಲ ನಿನ್ನ ಮಗನಿಗೆ ಹೇಳು ಅಂತ ಹೇಳಿ ಬಂದೆ ನಮ್ಮ ಚಿಕ್ಕಮ್ಮ ಇಲ್ಲದೆಲ್ಲ ಹೇಳ್ಕೊಟ್ಟೈತೆ ಆಗಿಲ್ಲದಕ್ಕೆ ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ಮಾತಾಡಿದ್ಲು ಅದಕ್ಕೆ ನಿನ್ನ ಫೋನ್ನಾಗೆ ಅದೆಲ್ಲ ಕಳಿಸಿದ್ದಲ್ಲ ಅದಕ್ಕೇನೆ ಅದನ್ನೆಲ್ಲ ನಾನು ತೋರಿಸ್ತೆ ನೋಡಿ ನೀನು ಇಂಥವೇ ಹೇಳ್ಕೊಟ್ಟಿರೋದು ಅಂತ ಹೇಳ್ದೆ ಆವಾಗ ಬಾಯಿ ಮುಚ್ಕೊಂಡು ಸುಮ್ಕಾದ್ಲು ಹೊಟ್ಟೆ ಊರಿಗೆ ಹಿಂಗೆಲ್ಲ ಮಾಡ್ತೈತೆ ಸುಮ್ಮನೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ನನ್ನ ಮಗನಿಗೆ ಅಂತ ಹೇಳಿದ್ಲು ಅದಕ್ಕೆ ಸರಿಯಾಗಿ ಬಂದೆ ನೋಡು ಹೊಟ್ಟೆವ್ರಿಗೆ ಹೇಳ್ತಾರಂತ ಹೊಟ್ಟೆವ್ರಿಗೆ ಅವಳು ಮಾಡಿರೋದು ತಪ್ಪ ನಾನು ಮಾಡಿರೋದು ತಪ್ಪ ಅಲ್ಲ ಇದ್ರ ಸಂಬಂಧ ಇದ್ರೆ ಬಂದು ಕುಕ್ಕಂಡು ಕೇಳಿ ಮಾಡಿಕೆ ಕೊಡೋಳು ನಾನು ಬೇಡ ಅಂದಿಲ್ಲ ಅವಳು ಬೇಡ ಅಂದಿಲ್ಲ ಹಿಂಗೆ ಮಾಡೋದು ತಪ್ಪು ನಾನು ಇರೋದೇ ಹೇಳ್ತೀನಿ ಕೊಡಬೇಡ ಅಂತಲೇ ಹೇಳ್ತೀನಿ ಅಂತ ನನ್ನ ಮಕ್ಳು ಇವಾಗ ಇಂಥ ದುಡಿಯೋ ವಯಸ್ಸಿನಾಗೆ ಬರೀ ಇಲ್ಲಿ ಊರ ಸುತ್ತಾರ್ಕೊಂಡು ಅಲ್ಲೇ ಇಲ್ಲಿ ನಾಯಿ ಕಲ್ಲೆಸ್ಕೊಂಡು ಓಡ ನನ್ನ ಮಕ್ಳಿಗೆ ಏನು ಕೊಟ್ರಿ ಸಂಸಾರಗಳು ಆಗ್ತವೆ ನಮ್ಮ ನಾಳೆ ಹೊತ್ನಾಗ ಈ ಹುಡುಗಿ ಏನು ಬೇಕಾಗುತ್ತೆ ಸಾಕು ನೀನು ಅಂದಿರೋದೇನೆ ಅಂತ ನಾವು ಹೇಳಿದ್ದು ಒಳ್ಳೆನಾಗಿದ್ರೆ ಬಿಡಪ್ಪ ಒಳ್ಳೆನು ಕೊಟ್ಟು ಮಾಡಮ್ಮ ದುಡಿತಾನೆ ಚೆನ್ನಾಗಿ ನೋಡ್ಕೊಂತಾರೆ ಅನ್ಬೋದಾಗಿತ್ತು ಅವಳೇ ಅಂತವಳು ಅವಳಿದ್ದು ಬೇಡ ಮನೆಯಾಗೆಲ್ಲ ನಾದೇನೆ ನಾವು ನೋಡಿರೋದು ಕೇಳ್ತಾ ಇದೀವಿ ಅಷ್ಟೇನೆ ಅವಳನು ಬೋಲಿದ್ರಂತವಳು ಅವ್ರ ಮನೆಯಾಗ ಒಬ್ಬ ಒಳ್ಳೆ ನೋಡಮ್ಮ ಗೋಯಿಂದ ಒಬ್ಬ ಒಳ್ಳೆನೆ ನನ್ನ ಮೊಮ್ಮಗನು ಹಂಗಂತ ಹೇಳಿದ್ನಮ್ಮ ಅದಕ್ಕೆ ನಾವು ಬುದ್ಧಿ ಹೇಳಿ ಕಳಿಸಿದ್ವಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ಯಾವ್ನಿ ನೋಡೋಣ ಇನ್ನು ಏನೇನು ಮಾಡ್ತಾನೋ ಏನೋ ನಾವು ಅಕ್ಕೆ ಅವರು ಕೊಡಲ್ಲ ಯಾರಿಗೂ ಅಂತ ಹೇಳಿದೀನಿ ಹೇಳಮ್ಮಮ್ಮಣಿ ಯಾವನೇನ ಅಂದಿ ನೀನು ಬುದ್ಧಿ ನಿನ್ನ ಕೈಯಾಗಿದ್ರೆ ಯಾವನೇನು ಮಾಡೋಕ್ಕಾಗಲ್ಲ ಯಾವನೇನು ಕಿತ್ಕೊಂಬಕ್ಕಾಗಲ್ಲ ಲಸ್ಮಕಾಯಿ ಸಂತಕಾಯಿ ಇವಳು ಬುದ್ಧಿ ಇವಳು ಕೈಯಾಗಿರ್ಬೇಕಷ್ಟೇ ಯಾವನೇನೇ ಅಂಬ್ಲೇಳು ಏನೇ ಮಾತಾಡ್ಲೇಳು ಎಷ್ಟು ಸಾವಿರ ಜನ ಗಂಡಸ್ರು ಇಲ್ಲೇಳು ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕಲ್ವೇನಕ್ಕ ನಮ್ಮ ಹುಡುಗಿಗೆ ನಾನು ಅದೇ ಹೇಳೋದು ನಿನ್ನ ಬುದ್ಧಿ ನಿನ್ನ ಕೈಯಾಗಿ ಕೇಳಮ್ಮ ಅಂತ ಹೇಳಿ ನನ್ನ ಹುಡುಗಿಗೆ ಅದೇ ಹೇಳೋದು ಅಷ್ಟೇ ಮತ್ತೆ ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾವ ನನ್ನ ಮಗನ ನಮ್ಮನ್ನು ಮಾತಾಡ್ಸಲ್ಲ ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು ನೀನು ಯಾವನು ಮಾತಾಡ್ಸಕ್ಕೆ ಬರಲ್ಲ ಸರಿ ಆಯ್ತು ಹೇಳಮ್ಮ ಅದಕ್ಕೆ ಮತ್ತೆ ನನಗೆ ಸಿಟ್ಟು ಬಂತು ನಾನು ಅವತ್ತೇ ಹೇಳಿದ್ದೆ ತಿರ್ಗಾ ಬಂದು ಅವ್ನು ನಾನು ಮಾತಾಡ್ಸೋದಕ್ಕೆ ಬಂದ ಅದಕ್ಕೆ ಕಾಲಗಳು ತಗೊಂಡು ಕೊಡ್ತೆ ನೀನು ಒಳ್ಳೆ ಕೆಲಸ ಮಾಡಿದ್ದೀನಿ ನನ್ನ ಮಗಳು ಒಳ್ಳೆ ಕೆಲಸ ಮಾಡವಳಿ ಅದಕ್ಕೆ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ ಫಸ್ಟು ನೀನು ಸರಿಯಾಗಿರ್ಬೇಕಮ್ಮ ನೀನು ಸರಿಯಾಗಿದ್ರೆ ಯಾರೇನೋ ಮಾಡೋಕ್ಕಾಗಲ್ಲ ಅಂತೇಳಿ ಇವಳಿಗೂ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ರಿ ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟು ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು